ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ. ನಾನು JSS ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಯಾಗಿದ್ದು, ಇಂದಿನ ವಿಡಿಯೋದಲ್ಲಿ ಭೂಮಿಯ ಮೇಲೆ ಕಂಡುಬರ್ತಕ್ಕಂಥ ಪದರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಟ್ಮಾಸ್ಫಿಯರ್ ವಾಯುಗೋಳ ಎನ್ನುವುದು ಅತ್ಯಂತ ಕುತೂಹಲಕಾರಿ ವಿಚಾರ ಭೂಗೋಳಶಾಸ್ತ್ರದಲ್ಲಿ ಮತ್ತು ವಿಜ್ಞಾನಶಾಸ್ತ್ರದಲ್ಲಿ. ಏಕೆಂದರೆ ನಾವು ಇಂದಿನ ಜಗತ್ತಿನಲ್ಲಿ ನಮಗೆ ದಿನನಿತ್ಯ ಜೀವನದಲ್ಲಿ ಕಾಣಸಿಗುವ ಹಾಗೂ ನೋಡುವ ಗಾಳಿ, ಮೋಡ, ಮಳೆ, ಗುಡುಗು, ಕಾಮನಬಿಲ್ಲು, ಉಲ್ಕೆಗಳು, ರೇಡಿಯೋ ತರಂಗಗಳು ಮತ್ತು ಉಪಗ್ರಹಗಳು ಇಂತಹ ಅನೇಕ ವಿಷಯಗಳು ಭೂಮಿಯ 5 ಪದರುಗಳಾದ ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್ ಹಾಗೂ ಎಕ್ಸೋಸ್ಫಿಯರ್ಗಳ ಲೇಯರ್ಸ್ನಲ್ಲಿ ಅಂದರೆ ಪದರಿನಲ್ಲಿ ಯಾವ ವಿಷಯಗಳು ಯಾವ ಪದರಿನಲ್ಲಿ ಕಂಡುಬರುತ್ತವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೆಯದಾಗಿ ಭೂಮಿಗೆ ಹೊಂದಿಕೊಂಡಂತೆ ಇರುವ ಒಂದು ಪದರ ಯಾವುದೆಂದರೆ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಎಂದರೆ ಕನ್ನಡದಲ್ಲಿ ಪರಿವರ್ತನಾ ಮಂಡಲ ಎಂದರ್ಥ. ಇದು ಭೂಮಿಯಿಂದ ಸುಮಾರು 8 ರಿಂದ 18 ಅಥವಾ 20 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಇದು ವಾತಾವರಣದ ಒಟ್ಟು ತೂಕದ ಶೇಕಡ 75% ಇರುತ್ತದೆ ಎಂಬುದನ್ನು ಕಾಣಬಹುದು. ನಂತರ ಎಲ್ಲ ಜೀವಿಗಳು ಈ ವಾತಾವರಣದಲ್ಲಿ ಕಂಡುಬರುವುದನ್ನು ಸಹ ಕಾಣಬಹುದು. ಮುಂದೆ ಈ ಸ್ಟ್ರಾಟೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲದಲ್ಲಿ ಬಿರುಗಾಳಿ, ಮೋಡ, ಮಳೆ ಆಗಿರಬಹುದು ಎಲ್ಲವೂ ಈ ಪರಿವರ್ತನಾ ಮಂಡಲದಲ್ಲೇ ಕಂಡುಬರುತ್ತವೆ. ನಂತರ ಇದು ಜೀವಿಗಳಿಗೆ ಬದುಕಲು ಅತ್ಯಂತ ಪ್ರಮುಖವಾದ ವಾತಾವರಣವಾಗಿದೆ. ಸ್ನೇಹಿತರೆ, ನಂತರ ಎರಡನೆಯದಾಗಿ ಸ್ಟ್ರಾಟೋಸ್ಫಿಯರ್. ಭೂಮಿಯ ಮೇಲೆ ಇರುವಂಥ ಎರಡನೇ ಲೇಯರ್ಸ್ ಸ್ಟ್ರಾಟೋಸ್ಫಿಯರ್ ಅಂದರೆ ಕನ್ನಡದಲ್ಲಿ ಸಮೋಷ್ಣ ಮಂಡಲ ಎಂದರ್ಥ. ಇದು ಭೂಮಿಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ವ್ಯಾಪಿಸಿರುತ್ತದೆ. ಇದರಲ್ಲಿ ಪ್ರಮುಖವಾಗಿ ಓಜೋನ್ ಪದರ ಕಂಡುಬರುತ್ತದೆ. ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಹಾಗೆಯೇ ಈ ಪದರ ವಿಮಾನಗಳು ಹಾರಾಡಲು ಸೂಕ್ತವಾದ ಲೇಯರ್ಸ್ ಆಗಿದೆ. ಯಾಕೆಂದರೆ ಯಾವುದೇ ಸಿಡಿಲುಗಳು, ಮಳೆ, ಮೋಡ ಕಂಡು ಬರುವುದಿಲ್ಲ. ಅದಕ್ಕಾಗಿ ವಿಮಾನಗಳು ಹಾರಾಡಲು ಸೂಕ್ತವಾದ ಪದರ ಇದಾಗಿದೆ. ನಂತರ ಮೂರನೆಯದಾಗಿ ಮಿಸೋಸ್ಫಿಯರ್ ಅಂದರೆ ಕನ್ನಡದಲ್ಲಿ ಮಧ್ಯಂತರ ಮಂಡಲ ಎಂದು ಕರೆಯುವರು. ಇದರ ಎತ್ತರ ಭೂಮಿಯಿಂದ 50 ರಿಂದ 85 ಕಿಲೋಮೀಟರ್ವರೆಗೆ ವ್ಯಾಪಿಸಿರುತ್ತದೆ. ಇಲ್ಲಿ ಉಲ್ಕೆಗಳು ಕಂಡುಬರುತ್ತವೆ. ಅಂದರೆ ಮಂಗಳ ಮತ್ತು ಶುಕ್ರ ಗ್ರಹಗಳ ನಡುವೆ ಕಂಡುಬರುವ ಉಲ್ಕೆಗಳು ಈ ಪದರದಲ್ಲಿ ಸುಟ್ಟು ಕರಕಲಾಗುತ್ತವೆ ಎನ್ನಬಹುದು. ನಂತರ ನಾಲ್ಕನೆಯದಾಗಿ ಥರ್ಮೋಸ್ಫಿಯರ್ ಅಂದರೆ ಕನ್ನಡದಲ್ಲಿ ಉಷ್ಣತಾ ಮಂಡಲ ಎನ್ನುವರು. ಇದು ಭೂಮಿಯಿಂದ 85 ಕಿಲೋಮೀಟರ್ನಿಂದ 500 ಕಿಲೋಮೀಟರ್ವರೆಗೆ ಎತ್ತರದಲ್ಲಿ ಕಂಡುಬರುತ್ತದೆ. ಪ್ರಮುಖವಾಗಿ ಈ ಪದರಿನಲ್ಲಿ ಉಪಗ್ರಹಗಳನ್ನು ಹಾರಿಬಿಡಲಾಗುತ್ತದೆ. ಇದು ಪ್ರಮುಖವಾಗಿ ಭೂಮಿಯಿಂದ ನಾವು ರೇಡಿಯೋ ತರಂಗಗಳನ್ನು ಆಕಾಶಕ್ಕೆ ಕಳಿಸಿದಾಗ ಈ ಥರ್ಮೋಸ್ಫಿಯರ್ ಅಂದರೆ ಉಷ್ಣತಾ ಮಂಡಲದಲ್ಲಿ ಭೂಮಿಯೆಡೆಗೆ ರೇಡಿಯೋ ವೇವ್ಸ್ಗಳನ್ನು ರಿಫ್ಲೆಕ್ಟ್ ಮಾಡಿ ಅಂದರೆ ಪ್ರತಿಫಲನ ಮಾಡಿ ರೇಡಿಯೋ ಸಂಪರ್ಕಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ನಂತರ ಕೊನೆಯದಾಗಿ ಎಕ್ಸೋಸ್ಫಿಯರ್ ಅಂದರೆ ಕನ್ನಡದಲ್ಲಿ ಬಾಹ್ಯಮಂಡಲ ಎಂದರ್ಥ. ಇದು 500 ರಿಂದ 1000 ಕಿಲೋಮೀಟರ್ವರೆಗೆ ಭೂಮಿಯಿಂದ ವ್ಯಾಪಿಸಿರುತ್ತದೆ. ಇಲ್ಲಿ ಪ್ರಮುಖವಾಗಿ ಅಯಾನುಗಳು ಚದುರಿಕೊಂಡಿರುತ್ತವೆ ಹಾಗೂ ಇಲ್ಲಿ ವಾತಾವರಣದ ಸಾಂದ್ರತೆ ಕಡಿಮೆ ಇರುವುದರಿಂದ ಹೈಡ್ರೋಜನ್ ಮತ್ತು ಹೀಲಿಯಂ ಪ್ರಮಾಣ ಜಾಸ್ತಿಯಾಗಿರುತ್ತದೆ ಎನ್ನಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.